ಜೈ ಹಿಂದ್ ಎಲ್ಲ ನನ್ನ SSC GD ಎಸ್ಪಿರೆಂಟ್ಸಿಗೆ ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಇವಾಗಲೇ 25,487 ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಈ ಹುದ್ದೆಗೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಇಲ್ಲಿ ನೋಡ್ಕೋಬಹುದು SSC GDಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಯನ್ನ ಅಂತೇಳಿ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ನೀವೇನಾದರೂ ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದಿದ್ದೀರಾ ಸರ್, ನಾನು ಜಸ್ಟ್ 10th ಪಾಸ್ ಆಗಿದ್ದೀನಿ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಯನ್ನ ಪಡ್ಕೊಳ್ಬೇಕಂತ ಒಂದು ಡ್ರೀಮ್ ಇದೆ ಸರ್, ಅದರಲ್ಲಿ ನಾನು ಡಿಫೆನ್ಸ್ ಫೋರ್ಸ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿನಿ ಸರ್, ನಾನು ಡಿಫೆನ್ಸ್ ವರದಿಯನ್ನು ಹಾಕೊಳ್ಬೇಕಂತ ಕನಸನ್ನ ಕಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿನೇ ಅನ್ಕೊಳ್ಬೋದು. SSC GDಯಲ್ಲಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾನೆ ಇರ್ತಾರೆ. ಪ್ರತಿ ವರ್ಷ ಏನಿಲ್ಲ ಅಂತಂದ್ರು 35,000 ಅಬೌವ್ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಈ ವರ್ಷ ಬಂದ್ಬಿಟ್ಟು 25,487 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಇನ್ನು ನನ್ನ ಪ್ರಕಾರ ಇದಕ್ಕೆ 25,000 ಹುದ್ದೆಗಳನ್ನ ಪ್ಲಸ್ ಮಾಡ್ತಾರೆ, ಅಂದ್ರೆ ಹೆಚ್ಚಳವನ್ನ ಮಾಡ್ತಾರೆ. ಆದ ಕಾರಣಕ್ಕೋಸ್ಕರ ಇವಾಗ್ಲೇನೆ ಅಪ್ಲಿಕೇಶನ್ ಅನ್ನ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿಬಿಟ್ಟಿದ್ದೀರಾ. ಸರ್ ಅರ್ಜಿ ಸಲ್ಲಿಸಿದ್ವಿ ಸರ್, ಒಂದಿಷ್ಟು ಮಿಸ್ಟೇಕ್ಗಳಾಗಿದ್ದಾವೆ. ನೆಕ್ಸ್ಟ್ ಸರ್ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡುವಾಗ ಮಿಸ್ಟೇಕ್ಗಳನ್ನ ಮಾಡಿದೀವಿ. ಏನಾದರೂ ತೊಂದರೆಗಳಾಗ್ತಾವ. ಅದರ ಜೊತೆಗೆ ಸರ್ ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ವೈಸ್ ಆಯ್ತು, ಅದರ ಜೊತೆಗೆ ಕಾಸ್ಟ್ ವೈಸ್ ಎಷ್ಟು ವೇಕೆನ್ಸಿಗಳಿದಾವೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಕೇಳಿದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರಿ. ಇದಕ್ಕಿಂತ ಹಿಂದಿನ ವಿಡಿಯೋನ ಏನ್ ಮಾಡಿದೀನಪ್ಪ ಅಂದ್ರೆ ಸ್ಟೇಟ್ ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿದಾವು ಮತ್ತೆ ಯಾವ ಫೋರ್ಸ್ಗೆ ಎಷ್ಟು ಹುದ್ದೆಗಳಿದಾವು, ಪುರುಷರಿಗೆ ಎಷ್ಟು ಮಹಿಳೆಯರಿಗೆ ಎಷ್ಟು ಅಂತ ಕೇಳಿದ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರಾಫಿಟ್ ಜಾಬೇ ಕಾಲ್ಫಾರ್ಮ್ ಆಗಿರಲಿ, ಅದ್ರ ಬಗ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಹೇಳ್ತಿರ್ತಕ್ಕಂಥ ಕಂಟೆಂಟ್ ನಿಮಗೆ ಯೂಸ್ ಆಗ್ತಿದ್ರೆ ಮಾತ್ರ. ಸರ್ ನಾನು 10th ಮುಗಿಸಿದ್ದೀನಿ ಸರ್, PUC ಓದ್ತಾ ಇದ್ದೀನಿ ಸರ್, ಡಿಗ್ರಿ ಓದ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಹಳ ಕಷ್ಟ ಇದೆ ಸರ್, ನನ್ನ ತಂದೆ ತಾಯಿ ಹೊಲಮನೆಯಲ್ಲಿ ಕೆಲಸ ಮಾಡ್ತಾರೆ ಸರ್, ನಾನು ಕೂಡ ಒಂದು ವಾರದಲ್ಲಿ ಊರಿಗೆ ಹೋದಾಗ ಸೂಟಿಗೆ ಹೋದಾಗ ದುಡ್ಕೊಂಡು ಆಮೇಲೆ ನನ್ನ ರೂಮ್ ಬಾಡಿಗೆ ನನ್ನ ಊಟದ ಖರ್ಚನ್ನ ನಾನೇ ನೋಡ್ಕೊಳ್ಬೇಕು ಸರ್ ಅಂತಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಕೊಡ್ತಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಯೂಸ್ ಆಗ್ತಿತ್ತಂದ್ರೆ ಮಾತ್ರ ಈ ಕಂಟೆಂಟ್ ಅನ್ನ ಯೂಸ್ ತಗೊಳ್ರಿ. ನಾನು ಹೇಳ್ತಾ ಇದ್ದೀನಿ, ಪ್ರತಿ ಒಂದು ಮಾಹಿತಿಯನ್ನ ನೀವು ಇಳಿದಿದ್ದೀರಿ ಸರ್, ನಾನು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೀನಿ ಸರ್, ನಾನು ಈ 2025-26ರಲ್ಲಿ ನಾನು ನೌಕರಿ ಮಾಡಲೇಬೇಕು ಸರ್, 2025 ಕಂಪ್ಲೀಟ್ ಆಗಕ್ಕೆ ಬಂತು, ಕೇವಲ ಇನ್ನೂ 15 ದಿನಗಳ ಮಾತ್ರ ಬಾಕಿ ಇದೆ, ವರ್ಷ ಯಾವ ರೀತಿ ಹೋಗುತ್ತಂತಾನೆ ಗೊತ್ತಾಗೋದಿಲ್ಲ, ಬಟ್ ಟೈಮ್ ಹೋಗ್ತಾ ಇರ್ತದೆ, ಹಾಗೆ ಏಜ್ ಕಂಪ್ಲೀಟ್ ಆಗ್ತಾ ಇರ್ತದೆ, ಬಟ್ ನಮ್ಮ ಬಗ್ಗೆ ಜಾಸ್ತಿ ನಾವು ಫ್ಯೂಚರ್ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಇನ್ಮೇಲೆ ಯೋಚನೆ ಮಾಡೋಣ. ಅದ್ರ ಬಗ್ಗೆ ನಾನು ಎನಿ ಟೈಮ್ ಸಪೋರ್ಟ್ ಅನ್ನ ಕೊಡ್ತೀನಿ. ಇವಾಗ ನೋಡ್ಕೊಂಡ ಕಂಟೆಂಟ್ ಏನಿದೆ, ಟಾಪಿಕ್ ಏನಿದೆ ಅಂತ ಹೇಳ್ಕಿಸಂದ ಏನ್ ಹೇಳ್ತಾ ಇದ್ದೀನಿಪ್ಪ ಅಂದ್ರೆ ಸರ್, ಈ ತರ ಬರ್ದಿದ್ರಿ ಸರ್, ನಮ್ಗೆ ಇದ್ರ ಬಗ್ಗೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಬಂದ್ಬಿಟ್ಟು ನಾನು ನೀಲಿ ಅಕ್ಷರದಲ್ಲಿ ಬರ್ದಿರ್ತಕ್ಕಂಥದ್ದನ್ನ ನಂಬರ್ಸ್ಗಳು. ಇದು ಮೇಲ್ ಕ್ಯಾಟಗರಿ ಅವ್ರದ್ದು, ಇದು ರೆಡ್ ಬರ್ದಿರ್ತಕ್ಕಂಥದ್ದು ಫೀಮೇಲ್ ಕ್ಯಾಟಗರಿ ಅವ್ರದ್ದು. ಅಂದ್ರೆ ಸ್ಟೇಟ್ ವೈಸ್ ವೇಕೆನ್ಸಿಯನ್ನ ಕೊಟ್ಟಿದ್ರ, ಸ್ಟೇಟ್ ವೈಸ್ ಕೊಟ್ಟಿದ್ದಾದ್ಮೇಲೆ ನಿಮ್ಮ ಕಾಸ್ಟಿಗೆ ನಿಂದು OBC ಇರಲಿ, SC ST ಇರಲಿ, EWS ಇರಲಿ, ಅದ್ರ ಜೊತೆಗೆ ಎಕನಾಮಿಕಲ್ ಯಾವುದೇ ಒಂದು ಕಾಸ್ಟ್ ಇತ್ತಪ್ಪ ಅಂದ್ರೆ ನಿಮ್ಗೆ ಎಷ್ಟು ವೇಕೆನ್ಸಿ ಇದಾವೆ ಅನ್ನೋದು ಕೂಡ ಕನ್ಫರ್ಮೇಶನ್ ಅನ್ನ ಮಾಡ್ಕೊಡ್ರಿ. ಇವಾಗಲೇನೆ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರಾಯ್ತು ಸರ್, ನಾನು ಇನ್ನೂ ಅರ್ಜಿ ಹಾಕಿಲ್ಲ ಸರ್, ನನಗೆ ಕಾಸ್ಟ್ ವೈಸ್ ವೇಕೆನ್ಸಿ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್, ಆಮೇಲೆ ಅರ್ಜಿಯನ್ನ ಸಲ್ಲಿಸ್ಕೊಳ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ಳಿ ಒಂದ್ಸರಿ. ಪುರುಷರದ ಫಸ್ಟ್ ಹೇಳ್ತೀನಿ. ಇದು ಫೋರ್ಸ್ ಅಂತಂದ್ರೆ BSF, CISF, CRPF, SSB, ITBP, AR. ಓಕೆ, ಟೋಟಲಿ ಬಂದ್ಬಿಟ್ಟು 6 ಫೋರ್ಸ್ಗಳು, ಇನ್ನೊಂದು ಬಂದ್ಬಿಟ್ಟು SSF. ಅದಕ್ಕೆ ಯಾವುದೇ ತರನಂತ ನೀವು ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ರಿ, ಏನಾದ್ರು ಬಿಡ್ರಿ, ಅದು ಆಲ್ ಓವರ್ ಇಂಡಿಯಾ ಕಟಪ್ ನಿಂತ್ಕೊಳ್ಳುತ್ತಾ, ಯಾವುದು ಆಲ್ ಓವರ್ ಇಂಡಿಯಾ ಕಟಪ್ ನಿಂತ್ಕೊಳ್ಳುತ್ತಾ. ನೀವು ಕರ್ನಾಟಕದವರಾಗಿದ್ರು ಕೂಡ ನೀವು 157ಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ನೀವು ಕೂಡ ಅದರಲ್ಲಿ ಸೆಲೆಕ್ಷನ್ ಅನ್ನ ಆಗ್ತೀರಾ. ಓಕೆ, ನೋಡ್ಕೊಡ್ರಿ. BSF ಗೆ ಇರತಕ್ಕಂಥ ಪುರುಷರಿಗೆ ಹುದ್ದೆಗಳ ಸಂಖ್ಯೆ ನೋಡ್ಕೊಡ್ರಿ. ಜನರಲ್ ಕ್ಯಾಟಗರಿ ಅವರು, ಯಾವುದು ಜನರಲ್ ಕ್ಯಾಟಗರಿ ಅವರಿಗೆ 5 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು EWS ದವರಿಗೆ 1 ಹುದ್ದೆ ಇದೆ. ನೆಕ್ಸ್ಟ್ OBC ದವರಿಗೆ 4 ಹುದ್ದೆಗಳು, SC ದವರಿಗೆ 2 ಹುದ್ದೆಗಳು, ST ದವರಿಗೆ 1 ಹುದ್ದೆಗಳು, ಯಾವುದು BSF ನಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸರ ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ ಸರ.
ಆಲ್ ಓವರ್ ಇಂಡಿಯಾದಲ್ಲಿ 14,000 ಹೈಯೆಸ್ಟ್ ಇದಾವೆ ಸರ್. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವೆ ಮತ್ತು ನಮ್ಮ ಕಾಸ್ಟಿಗೆ ಎಷ್ಟಿದಾವೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡ್ಕೊಡ್ರಿ, ಜನರಲ್ ಕ್ಯಾಟಗರಿ ಅವರಿಗೆ 133 ಹುದ್ದೆಗಳು. ಎಷ್ಟು? ಜನರಲ್ ಕ್ಯಾಟಗರಿ ಅವರಿಗೆ 133. ನೆಕ್ಸ್ಟ್ EWS ದವರಿಗೆ 33, ನೆಕ್ಸ್ಟ್ OBC ದವರಿಗೆ 89, SC ದವರಿಗೆ 53, ST ದವರಿಗೆ 23 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸು CRPF ನಕ್ಸಲೈಟ್ ಏರಿಯಾದಲ್ಲಿ ಇರತಕ್ಕಂಥ ಫೋರ್ಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ 59 ಹುದ್ದೆಗಳು, EWS ದವರಿಗೆ 15 ಹುದ್ದೆಗಳು, OBC ದವರಿಗೆ 41 ಹುದ್ದೆಗಳು, SC ದವರಿಗೆ 24 ಹುದ್ದೆಗಳು, ST ದವರಿಗೆ 1 ಹುದ್ದೆಯನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ SSB ಸಶಸ್ತ್ರ ಸೀಮಾ ಬಲದಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 18 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. EWS ದವರಿಗೆ 5 ಹುದ್ದೆಗಳು, OBC ದವರಿಗೆ 12 ಹುದ್ದೆಗಳು, SC ದವರಿಗೆ 7 ಹುದ್ದೆಗಳು, ST ದವರಿಗೆ 3 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸು ITBP ಅಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ, ಸೊ ನೋಡ್ಕೊಡ್ರಿ, ಜನರಲ್ ಕ್ಯಾಟಗರಿ ಅವರಿಗೆ 11 ಹುದ್ದೆಗಳು, EWS ದವರಿಗೆ 3 ಹುದ್ದೆಗಳು, OBC ದವರಿಗೆ 7 ಹುದ್ದೆಗಳು, SC ದವರಿಗೆ 4 ಹುದ್ದೆಗಳು, ST ದವರಿಗೆ 2 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಸರ್ AR ಅಂದ್ರೆ ಏನು? ಆಸಮ್ ರೈಫಲ್ಸ್. ಆಸಮ್ ರೈಫಲ್ಸ್ ಹುದ್ದೆಗೆ ಜನರಲ್ ಕ್ಯಾಟಗರಿ ಅವರಿಗೆ 16, EWS ದವರಿಗೆ 4, OBC ದವರಿಗೆ 10, SC ದವರಿಗೆ 6, ST ದವರಿಗೆ 3 ಹುದ್ದೆಗಳು. ಓಕೆ ಸರ್, ಇವಾಗ ಸರ್ ಇದು ಪುರುಷರದ್ದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಹಿಳೆಯರದ್ದು ನೀವು ತಿಳ್ಕೊಡ್ರಿ, ಆನಂತರ ನಿಮಗೆ ಯಾವ ಥರ ಕೊಡಬೇಕು ಪ್ರಿಫರೆನ್ಸ್ ಅನ್ನ ಕೊಡೋದು ಹೇಳ್ತೀನಿ. ನೆಕ್ಸ್ಟ್ ಸೊ ಮಹಿಳೆಯರಿಗೆ ಬಂದ್ಬಿಟ್ಟು BSF ನಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 1 ವೇಕೆನ್ಸಿ ಮಾತ್ರ ಇದೆ. ನೆಕ್ಸ್ಟ್ EWS ದವರಿಗೆ 0, OBC ದವರಿಗೆ 1, SC ದವರಿಗಿಲ್ಲ, ST ದವರಿಗೆ ಕೂಡ ವೇಕೆನ್ಸಿ ಇಲ್ಲ. ನೆಕ್ಸ್ಟ್ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ 15, EWS ದವರಿಗೆ 4, OBC ದವರಿಗೆ 10, SC ದವರಿಗೆ 6, ST ದವರಿಗೆ 2. ನೆಕ್ಸ್ಟ್ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಬಂದ್ಬಿಟ್ಟು ಮಹಿಳೆಗೆ ನೋಡ್ಕೊಡ್ರಿ, ಜನರಲ್ ದವರಿಗೆ 2, EWS ದವರಿಗೆ 1 ವೇಕೆನ್ಸಿ ಇಲ್ಲ, OBC ದವರಿಗೆ 1 ಇದೆ, SC ದವರಿಗಿಲ್ಲ, ST ದವರಿಗಿಲ್ಲ. ನೆಕ್ಸ್ಟ್ SSB ಸಶಸ್ತ್ರ ಸೀಮಾ ಬಲದಲ್ಲಿ, ಸೊ ಯಾವ ಕಾಸ್ಟಿಗೂ ಕೂಡ 1 ವೇಕೆನ್ಸಿ ಇಲ್ಲ. SSBಗೆ ನಮ್ಮ ಕರ್ನಾಟಕದಲ್ಲಿ 1 ಲೇಡೀಸ್ಗೆ ವೇಕೆನ್ಸಿಯನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ITBP ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ನಲ್ಲಿ ಸೊ ಮಹಿಳೆಯರಿಗೆ ಜನರಲ್ ಕ್ಯಾಟಗರಿದವರಿಗೆ 2, EWS ದವರಿಗೆ ಇಲ್ಲ, ಸೊ OBC ದವರಿಗೆ 1, SC ದವರಿಗೆ 1, ST ದವರಿಗೆ ವೇಕೆನ್ಸಿ ಇಲ್ಲ. ನೆಕ್ಸ್ಟ್ ಆಸಮ್ ರೈಫಲ್ ನೋಡ್ಕೊಡ್ರಿ, ಜನರಲ್ ಕ್ಯಾಟಗರಿ ಅವರಿಗೆ 2, EWS ದವರಿಗೆ ಇಲ್ಲ, ನೆಕ್ಸ್ಟ್ OBC ದವರಿಗೆ 1 ಇದೆ, SC ದವರಿಗೆ 1 ಇದೆ, ST ದವರಿಗೆ ಇಲ್ಲ. ಸರ್ ಈಗ ನಾವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿಬಿಟ್ಟಿದ್ದೀವಿ ಸರ. ಫಸ್ಟ್ ಪ್ರಿಫರೆನ್ಸ್ ನಾವು ಕೊಟ್ಟು ಬಿಟ್ಟಿದ್ದೀವಿ ಸರ. ಯಾವುದು ನಂದು EWS ಕ್ಯಾಟಗರಿ ಇದೆ ಸರ. EWS ಕ್ಯಾಟಗರಿ ಒಳಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಅನ್ನ CRPF ಅನ್ನ ಕೊಟ್ಟು ಬಿಟ್ಟಿದ್ದೀನಿ ಸರ್. CRPF ಕೊಟ್ಟಿದ್ಯಾ ಸಿಸ್ಟರ್ಸ್? ನಿನಗೆ ಅಲ್ಲಿ ವೇಕೆನ್ಸಿ ಇಲ್ಲ. ಮತ್ತೆ ನೆಕ್ಸ್ಟ್ ಸರ್ ನಾನು CISF ಕೊಟ್ಟಿದ್ದೀನಿ ಸರ್. ನೆಕ್ಸ್ಟ್ 4 ವೇಕೆನ್ಸಿಗಳಿದಾವೆ. ಓಕೆ, ನೆಕ್ಸ್ಟ್ ಸರ್ ಮೂರನೇದು ಸರ್ ನಾನು SSB ಕೊಟ್ಟಿದ್ದೀನಿ ಸರ್. SSB ಕೊಟ್ಟಿದೆಯಾ? ಸೊ 0 ವೇಕೆನ್ಸಿ ಇದಾವೆ ಸರ್. ನೆಕ್ಸ್ಟ್ ನಾನು ITBP ಕೊಟ್ಟಿದ್ದೀನಿ ಸರ್. ನೋಡ್ಕೊ, ಅಲ್ಲಿ 0 ವೇಕೆನ್ಸಿ ಇದಾವೆ. ಓಕೆ, ಈ ಥರ ಪ್ರಿಫರೆನ್ಸನ್ನು ಕೊಡುವಾಗ ಸೊ ಕರೆಕ್ಟಾಗಿ ಕೊಡ್ರಿ. ಸೊ 2 ದಿನ ಲೇಟ್ ಆದರೂ ಪರವಾಗಿಲ್ಲ. ಸೊ ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನು ಬಿಟ್ಟಾಗ ಮತ್ತು ಕ್ಯಾಟಗರಿ ವೈಸ್ ವೇಕೆನ್ಸಿಯನ್ನು ಬಿಟ್ಟಾಗ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನೀವು ಯಾವುದಾದ್ರೂ ಒಂದು ಪೋಸ್ಟಿಗೆ 100% ನಿಮ್ಗೆ ಸೀಟ್ ಸಿಗ್ತತಿ. ಸೊ ಅದ್ರ ತಕ್ಕಂಗೆ ಸ್ಕೋರ್ ಮಾಡಬೇಕು ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ. ಇಲ್ಲಿ ಫೋರ್ಸ್ ಪ್ರಿಫರೆನ್ಸ್ ಯಾವ ಥರ ಎದಕ್ಕೆ ಕಾರಣಕ್ಕೋಸ್ಕರ ಕೊಡಬೇಕಂದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಫೋರ್ಸ್ ಸಿಗಬೇಕಂದ್ರೆ ಮಾತ್ರ ಕೊಡಬೇಕು. ಯಾವುದು ಸರ್? ನಾನು CSF ಆಗ್ಬೇಕು ಅನ್ಕೊಂಡಿದ್ದೀನಿ ಸರ್, ನಾನು ಅಸ್ಸಾಂ ರೈಫಲ್ಲೇ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ಸೊ ನೀವು ಫಸ್ಟ್ ಪ್ರಿಫರೆನ್ಸ್ ಜನರಲ್ ಕ್ಯಾಟಗರಿ ಅವರು ಅಸ್ಸಾಂ ರೈಫಲ್ ಕೊಟ್ಟಿದೆ ಅಂದ್ರೆ, ಸೊ ಅದು ಎಷ್ಟು ಕಟ್ ಆಫ್ ನಿಲ್ಲುತ್ತಲ್ಲ, 110 ನಿಂತ್ಕೊಂಡ್ರೆ 110 ಕಟ್ ಆಫ್ ಮಾಡಿದ್ಯಪ್ಪ ಅಂದ್ರೆ ಸೊ ನಿನಗೆ ಸಿಗ್ತದ. ಓಕೆ, ಗೊತ್ತಾಯ್ತಾ? ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಯಾವ ಥರ ಕೊಡ್ಬೇಕು ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ಇನ್ನೊಂದ್ಸರಿ ನೋಡ್ಕೊಡ್ರಿ. ನಿಮ್ಮ ಕ್ಯಾಟಗರಿ ಅವರಿಗೆ ಒಂದ್ಸರಿ ರಫ್ ಶೀಟ್ನಲ್ಲಿ ನೋಟನ್ನು ಮಾಡ್ಕೊಡ್ರಿ. ಸರ್ ನಾನು ಫಸ್ಟ್ಗೆ CISF ಕೊಟ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ಸೊ OBC ದವ್ರು ಯಾವ್ದು ನೋಡ್ಕೊಡ್ರಿ ಸರ್. ಫಸ್ಟ್ CISF ಕೊಟ್ಕೊಳ್ಬೇಕು ಅನ್ಕೊಂಡಿದ್ದೀನಿ ಸರ್, ಒಂದೇದು. ನೆಕ್ಸ್ಟ್ ಸರ್ ನಾನು CRPF ಅಥವಾ ಯಾವುದು SSB ಕೊಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಸೊ ನೆಕ್ಸ್ಟ್ CRPF ಕೊಟ್ಟೆ. ಸೊ ನೆಕ್ಸ್ಟ್ SSB ಕೊಟ್ಟೆ ಸರ್. ನೆಕ್ಸ್ಟ್ ಅದಾದ್ಮೇಲೆ ಸರ್ ನಾನು ಅಸ್ಸಾಂ ರೈಫಲ್ ಕೊಡ್ತೀನಿ. ಓಕೆ, ಅಸ್ಸಾಂ ರೈಫಲ್ ಆಯಿತು. ನೆಕ್ಸ್ಟ್ BSF ಕೊಟ್ಕೊಳ್ತೀನಿ ಸರ್. ನೆಕ್ಸ್ಟ್ ITBP ಕೊಟ್ಕೊಳ್ತೀನಿ. ಸೊ ಈ ಥರದ ಪೋಸ್ಟ್ ಪ್ರಿಫರೆನ್ಸ್ ಅನ್ನು ಕೊಡ್ತೀನಿ ಸರ್ ಅನ್ನೋರು. ಸೊ ನಿಮ್ಮ ಚಾಯ್ಸು ನಿಮ್ಮ ಮೇಲೆ ಡಿಪೆಂಡು. ನಾನು ಆಲ್ರೆಡಿ ಚಾಟನ್ನು ಹಾಕಿದ್ದೀನಿ. ಬೇಕಾದರೆ ಈ ಚಾಟನ್ನು ಒಂದ್ಸರಿ ಸ್ಕ್ರೀನ್ ಚಾಟನ್ನು ತೊಗೊಳ್ಳಿ ಸ್ನೇಹಿತರೆ. ಸ್ಕ್ರೀನ್ ಚಾಟನ್ನು ತೊಗೊಂಡ್ಬಿಟ್ಟು ಸೊ ನೀವು ಹೋಗ್ತಿರ್ತಕ್ಕಂಥ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಡಿ. ವಿಸಿಟ್ ಕೊಟ್ಟಾದ್ಮೇಲೆ ಸರ್ ಈ ಥರ ಚಾಟ್ ಇದೆ ಸರ್. ಸೊ ಈ ಕ್ಯಾಟಗರಿಗೆ ಇಷ್ಟು ವೇಕೆನ್ಸಿ ಇದಾವೆ ಸರ್ ನಾನು ಇದರಲ್ಲಿ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಫಸ್ಟ್ ಪ್ರಿಫರೆನ್ಸ್ ಅನ್ನ ಸರ್ ನಿಮ್ಗೆ ಗೊತ್ತಿದ್ರೆ ಹಾಕಿ, ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಸರ್, ನಾನು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಹಾಕಿ ಸರ್ ಅಂತ ಹೇಳಿ ಸರ್
ರಿಕ್ವೆಸ್ಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಸೊ ನೀವು ಅಂದ್ಕೊಂಡಿರ್ತಕ್ಕಂಥ ಜಾಬ್ ಸಿಗಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಗೊತ್ತಾಯ್ತಾ? ಈಗಾದರೂ ಇನ್ಮೇಲೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಎಲ್ಲನೂ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. SSCGD ಯಲ್ಲಿ ಯಾವ ಮಾಹಿತಿನೂ ಕೂಡ ಕಡಿಮೆ ಮಾಡಿಲ್ಲ. ಸೊ ನೆಕ್ಸ್ಟ್ ಮೆಡಿಕಲ್ದು ಮತ್ತು SSCGD ಫಿಸಿಕಲ್ದು ಒಂದು ವಿಡಿಯೋನ ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಾಕ್ತೀನಿ. ಸೊ ಆ ವಿಡಿಯೋ ಫಿಸಿಕಲ್ಗೆ ಸಪ್ರೇಟ್ ಆಗಿ ಕೊಡ್ತೀನಿ. ಸೊ ಫಿಸಿಕಲ್ ಯಾವ ಥರ ಇರ್ತೈತಿ, ಸೊ ಹೈಟ್ ಏನು, ಚೆಸ್ಟ್ ಏನು, ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸೊ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಸೊ ಇವತ್ತು ಅಥವಾ ನಾಳೆ ಹೋಗಿ ಆನ್ಲೈನ್ ಸೆಂಟ್ರಿಗೆ ವಿಸಿಟ್ ಕೊಟ್ಟು ಅರ್ಜಿಯನ್ನು ಸಲ್ಲಿಸುವಾಗ ಸರ್ ನಾನು ಹಾಕುವಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ ಸರ್, ನಾನು ಅಕಸ್ಮಾತ್ ನಾನು ಸರ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡುವಾಗ ಮೊಬೈಲಲ್ಲಿ ಸರ್ ನನ್ನ ಸಿಗ್ನೇಚರ್ ಉಲ್ಟಾ ಆಗಿದೆ ಸರ್, ಅದನ್ನ ಏನಾದರೂ ಕರೆಕ್ಷನನ್ನು ಮಾಡಕ್ಕೆ ಬರ್ತಾ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಎಸ್, ಕರೆಕ್ಷನನ್ನು ಮಾಡಕ್ಕೆ ಬರ್ತಾ, 200 ರೂಪಾಯಿ ಕಂಪಲ್ಸರಿ ದಂಡವನ್ನು ಕಟ್ಟಬೇಕಾಗುತ್ತೆ. ಸೊ ಅದು ಈಗಿರೋದಿಲ್ಲ. ಅಪ್ಲಿಕೇಶನ್ ಮುಗಿದಾದ್ಮೇಲೆ ಸೊ 2 ದಿನಕ್ಕೆ ಮತ್ತೆ ಟೈಮನ್ನು ಕೊಡ್ತಾರ. ಸೊ ನಾನು ನಿಮ್ಗೆ ಅವಾಗ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಯಾವ ಥರ ಕರೆಕ್ಷನನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅವಾಗ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಸೊ ಪ್ರತಿಯೊಂದು SSCGD ಯಲ್ಲಿ ಯಾವುದೇ ಒಂದು ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸೊ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ SSCGD ತಯಾರಿಯನ್ನು ಮಾಡ್ತಾ ಇದ್ರಿಪ್ಪ ಅಂದರೆ ಸರ್ ನಾನು SSCGD ಸರಿ 2026 ನೋಟಿಫಿಕೇಶನ್ನಲ್ಲಿ ನಂದು ಒಂದು ಸೀಟ್ ಕನ್ಫರ್ಮ್ ಸರ್ ಅಂತ ಧೈರ್ಯದಿಂದ ಹೇಳ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಸರ್ ನಾನು ಅದ್ರ ಬಗ್ಗೆ ಗೈಡೆನ್ಸ್ ಇಲ್ಲ ಸರ್, ನಾನು ಅದ್ರ ಬಗ್ಗೆ ಕೋಚಿಂಗ್ ತೊಗೊಳ್ಬೇಕು ಅನ್ಕೊಂಡಿದ್ದೀನಿ ಅಂತಂದರೆ ಸೊ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ನಾವೇ ಸೊ ನಿಮ್ಗೆ ಪ್ರತಿಯೊಂದು ಕೂಡ ನೈಟ್ ಕ್ಲಾಸ್ಗಳಾಯಿತು, ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಫುಲ್ ಡೇ ನಾನು ಯಾವ ಥರ ಕವರ್ ಮಾಡಬೇಕು, ಸೊ ಯಾವ ಥರ ಅವ್ರನ್ನ ಪ್ರಿಪ್ರೇಷನನ್ನು ಮಾಡಬೇಕು, ಯಾವ ಥರ 100% ರಿಸಲ್ಟನ್ನು ಕೊಡಬೇಕು, ಎಷ್ಟೋ ವಿದ್ಯಾರ್ಥಿಗಳನ್ನ ಕನಸನ್ನು ಹೊತ್ಕೊಂಡ್ಬಿಟ್ಟು ನಮ್ಮ ಹತ್ರ 2 ತಿಂಗಳು ಬಂದಿರ್ತಾರೆ ಅಂತಂದರೆ ಸೊ ಅವ್ರನ್ನ ನಾವು ಪ್ರಿಪೇರ್ ಮಾಡುವಂಥ ನಮ್ಮ ಹತ್ರ ಇದೆ. ಸೊ ನಾವು ಆ ಥರ ರೆಡಿಯನ್ನು ಮಾಡ್ತಾ ಇದ್ದೀವಿ. ನೀವು ಬರಬೇಕು. SSCGD ಬ್ಯಾಚ್ಗೆ 2 ತಿಂಗಳ ಕೋರ್ಸ್ ಇದೆ ಅತಿ ಕಡಿಮೆ ಫೀಸ್ನಲ್ಲಿ. ಸೊ ಪುರುಷರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಆ ಬಾಯ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಪುರುಷ ಮತ್ತು ಮಹಿಳೆಯರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ, ಫುಡ್ ವ್ಯವಸ್ಥೆನೂ ಕೂಡ ಇದೆ. ಅದರ ಜೊತೆಗೆ ನಮ್ಮ ಹತ್ರ ಜಿಲ್ಲಾ ಕ್ರೀಡಾಂಗಣ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ರನ್ನಿಂಗ್ ಮಾಡೋಕೆ ಫಿಸಿಕಲ್ ಕೂಡ ಇದೆ, ಆ ಲೈಬ್ರರಿ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ನುರಿತ ಶಿಕ್ಷಕರಿಂತ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳಿಂದ, ಸೊ ಎಕ್ಸಾಮ್ ಕ್ರ್ಯಾಕ್ ಮಾಡಿರ್ತಕ್ಕಂಥ ಶಿಕ್ಷಕರಿಂತ ನಾವು ಬೋಧನೆಯನ್ನ ತರಬೇತಿಯನ್ನ ಕೊಡ್ತಾ ಇದೀವಿ. ಇಂಗ್ಲಿಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಆ ಪ್ರಿಪ್ರೇಷನ್ ಅನ್ನ ಮಾಡಿಸ್ತಾ ಇದೀವಿ ಸ್ನೇಹಿತರೆ. ಸರ್ ನೀವು ಈ ಸಾರಿ ಕಾನ್ಫಿಡೆಂಟ್ ಆಗಿ ಸರ್ ನಾನು ರಿಸಲ್ಟ್ ಕೊಡಬೇಕು ಅಂತ ನೀನೇನಾದರೂ ಟಾರ್ಗೆಟ್ ಇಟ್ಕೊಂಡು ಬಂದು ನಮ್ಮ ಹತ್ರ ಜಾಯ್ನ್ ಆದ್ರೆ ಸೊ 100% ರಿಸಲ್ಟ್ ಕೊಡುವಂತ ಜವಾಬ್ದಾರಿ ನಮ್ದಿರ್ತದ. ಸೊ ಬರಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ಕಾಲ್ ಮಾಡಿಬಿಟ್ಟು ಕೇವಲ ಇನ್ನೂ ಬಹಳ ಆದರೆ 2-3 ದಿನದಲ್ಲಿ ಮಾತ್ರ ಬಂದು ಅಡ್ಮಿಷನ್ ತಗೊಳ್ಬೋದು. ಲಾಸ್ಟ್ ನಮ್ಮ ಹತ್ರ 15ನೇ ತಾರೀಕು ಮಟ್ಟ ಲಾಸ್ಟ್ ಅಡ್ಮಿಷನ್ಗಳು ಇರ್ತಾವೆ. ಬರೋರು ಇದ್ರಿಯಪ್ಪ ಅಂದರೆ ಆದಷ್ಟು ಬೇಗನೆ ಬಂದು ಅಡ್ಮಿಷನ್ಗಳನ್ನು ತಗೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಯೂಸ್ ಆಗ್ತಿತ್ತಪ್ಪ ಅಂದರೆ ಅವನಿಗೆ ಕೂಡ ಶೇರ್ ಮಾಡ್ಕೊ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿತ್ತು ಸರ್, ಹೆಲ್ಪ್ ಆಗ್ತಾ ಇದೆ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಸೊ ನಿಮಗೆ ಏನಾದರೂ ಅನಿಸಿತ್ತಪ್ಪ ಸರ್ ನಮ್ಮ ನೋಡಿರ್ತಕ್ಕಂಥ ವಿಡಿಯೋಗಳ ಬಗ್ಗೆ ಏನಾದರೂ ಅನಿಸಿತ್ತು, ಸೊ ಅದ್ರ ಜೊತೆಗೆ ನೀವು ಯಾವ ಫೋರ್ಸನ್ನು ಅರ್ಜಿ ಸಲ್ಲಿಸಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾವುದು, ನಿಮ್ಮ ಚಾಯ್ಸ್ ಯಾವುದು, ನಿಮ್ಮ ಡ್ರೀಮ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಹಾಕಿ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಸ್ನೇಹಿತರೆ, ಸೊ ಮೋಸ್ಟ್ ಇಂಪಾರ್ಟೆಂಟು ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗಿ ಒಂದು ಜಾಬನ್ನು ಪಡೆದುಕೊಳ್ಬೇಕು ಅನ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಅಪ್ಡೇಟ್ ಗೊತ್ತಾಗುತ್ತೆ. ಇದ್ರ ಅಡ್ಮಿಟ್ ಕಾರ್ಡ್ ಯಾವಾಗೂ, ಇದ್ರ ಫಿಸಿಕಲ್ ಯಾವಾಗೂ, ಇದ್ರ ಎಕ್ಸಾಮ್ ಯಾವಾಗೂ, ಇದ್ರ ಮೆಡಿಕಲ್ ಯಾವಾಗೂ, ಎಷ್ಟು ಕಟಪ್ ಇರುತ್ತೆ, ಎಷ್ಟು ಸ್ಕೋರ್ ಆಗುತ್ತೆ, ಯಾವ ಥರ ಕ್ವಶನ್ ಪೇಪರ್ಗಳು ಬರ್ತಾವೆ, ಸೊ ಯಾವ ಥರ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅನ್ನೋದು ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.